ಪಾಂಚಾಲಿ ಎಂತ ಅಪಮಾನ, ಇದೆಂತ ಅವಮಾನ! ಈ ಹಸ್ತಿನಾವತಿಯ ರಕ್ತ ಸಿಂಹಾಸನಾಧೀಶ್ವರನಿಗೆ ಯಾಜ್ಞ ಸೇನೆಯಿಂದ ಪರಾಭವ. ಅಖಂಡ ಬ್ರಹ್ಮಾಂಡದ ಅಡಿಗಲ್ಲ ಬಿಡಿದು ಗಡಾಗಳನ್ನು ನಡಗಿಸಬಲ್ಲ ಹೇ ಪ್ರಚಂಡ ಗೋರ್ದಂಡ ಕಲಿ ಕಂಠೀರವ ಕದನದ ವೀರನ ಅಹಂಕಾರ ನಡಗಿಸಬಲ್ಲ ಈ ಜಗವಲ್ಲ ಛಲದಂತವಲ್ಲ. ಗಂಡುರಾಯರ ದಿವ್ಯ ಗುಂಡಿಗೆ ಅರಿಗರಿಗ ದೋರ್ದಂಡ ಈ ರಣಪ್ರಚಂಡ ಸಾಮ್ರಾಟನಿಗೆ ಎಂತ ಕಠೋರ ಪರಾಭವ. ದಕ್ಷ ದುರ್ಯೋಧನನ ಧಿಕ್ಕರಿಸಿ ನಿಂತ ಭೀಮನ ನಗೆಯ ನೆನಪು. ಹರಿಗಳ ಕರಳವ ತರಿದಿರುವ ಈ ರಣದುರಂದರ ಕುರುರಾಯನ ಕಂಡು ಕರ ಬಡಿದು ನಕ್ಕು ಜರಿದ ಆ ದುರುಳ ದ್ರೌಪದಿಯ ಅಣಕದಲ್ಲಿ ನೆನಪು. ಹಬ್ಬ ಸ್ಮರಿಸಿಕೊಂಡರೆ ರೋಮಾಂಚಿತ, ಭಯ ಭಯ ಕಂಪಿತ. ಬಾಬಾ ನಾಚಿಕೆ ಆಯ್ತೆ ಬಾಬಾ. ದುರ್ಯೋಧನ, ಎಷ್ಟೇ ಆಗಲಿ ನೀನು ಕುರುಡನ ಮಗ, ಕುರುಡನ ಮಗ. ಪುಂಡ ಭೀಮನ ಗುಂಡಿಗೆ ಬಿಸಿರಸಿದ ರಣಮಾರಿಗೆ ಮರುಪಾನ, ಅವನ ಒಪ್ಪಿದ ದೇಹದ ಮಾಂಸದ ಮುದ್ದೆ, ರಣಗಳು ನರ್ತಿಸುವ ರಣಭೂತಗಳಿಗೆ ರಸದೌತಣ. ಋಕೋದರ, ಸಮರಾಂಗಣದಲ್ಲಿ ಸತ್ಸರುಗಳ ಶಿರವರಿದಿರುವ ನಿನ್ನ ರಣರಣದಾಕ್ಷಿ ಬೊಬ್ಬೆಟ್ಟು ಹಾರಿಸುವ ನಿನ್ನ ಕಠೋರ ನಾಲಿಗೆಯನ್ನು ಕತ್ತರಿಸಿದನು. ಭೀಮ ಸಕಲ ಮಹಾಸ್ತ್ರ ಸರಸಂಧಾನದೊಡಗೂಡಿ ಈ ಹಸ್ತಿನಾವತಿಯ ಮಹಾಮೈದಾನದಲ್ಲಿ ಜಯಕರಿಸಿ ಕಾಲ್ಕೆರೆದು ನಿಲ್ಲುವ ಈ ಅಂಗೊಂದು ಅಕ್ಷೋಹಿಣಿ ಸೈನ್ಯದಳ ದಕ್ಷ ಈ ಕೌರವೇಶ್ವರನನ್ನು ದಿಗ್ಧರಿಸರಿಸಿರುವೆಯ ಭೀಮ, ನಿನಗೆ ಪ್ರತ್ಯಾಪಮಾನ ಮಾಡದೆ ಬಿಡಲಾರೆ. ನೆನಪಿಡು, ನೆನಪಿಡು. ದುರ್ಯೋಧನ, ನೀನು ಕುರುಡನ ಮಗ, ಕುರುಡನ ಮಗ, ಕುರುಡನ ಮಗ. ಅದೇ ನಗು ಆ ಭೀಮ ದ್ರೌಪದಿಯರ ಅಣಕದ ಕೇಕೆಯ ನಗು. ತೊಲಗಿರಿ, ತೊಲಗಿರಿ. ಹಾರ್ಪಡಿಸಿ ಕುಯ್ಕೊಂಡಿರಿ. ಏನಾಯ್ತು ಹೇಳಿರಿ ಅಣ್ಣ, ಹೇಳಿರಿ. ಹೇಳುವುದಿನ್ನೇನು ಸಹೋದರ ದುಶ್ಯಾಸನ, ಈ ಹೃದಯಕ್ಕೆ ಘಾತವಾಯಿತು, ನನ್ನ ಆತ್ಮಶಾಂತಿ ಭಂಗವಾಯಿತು. ಆ ಪಾಂಡವರ ಯಾಜ್ಞಾಕೊಂಡಕ್ಕೆ ಸಿಕ್ಕಿ ಬೆಂದು ಬೂದಿ ಆಯಿತು ತಮ್ಮ, ಬೆಂದು ಬೂದಿ ಆಯಿತು. ಅಣ್ಣ, ಆ ಪಾಂಡವರ ರಾಜಸೂಯಾಗದಲ್ಲಿ ಆ ಕೊಬ್ಬಿದ ಭೀಮನೇನಾದರೂ ನಿಮ್ಮನ್ನು ಕಂಡು ಹಬ್ಬರಿಸಿದನೆ, ಇಲ್ಲ ದ್ರೌಪದಿ ನಿಮ್ಮನ್ನು ಕಂಡು ಅಣಕಿಸಿದಳೆ, ಸೊಕ್ಕಿದ ಪಾತನೇನ ನಿಮ್ಮನ್ನು ಕಂಡು ಧಿಕ್ಕರಿಸಿದನೆ. ಹೇಳಿರಿ, ಈ ಕ್ಷಣದಲ್ಲಿ ಹಿಂದೆ ಪೂರ್ವಕ್ಕೆ ಒಕ್ಕಿ ಪಂಚ ಪಾಂಡವರ 5 ರುಂಡಗಳನ್ನು ಚೆಂಡಾಡಿ ನಿಮ್ಮ ಪಾದಗಳಿಗೆ ತಂದಿಡುತ್ತೇನೆ ಅಣ್ಣ. ಹೇಳಿರಿ ಅಣ್ಣ, ಹೇಳಿರಿ. ಯುವರಾಜ ದುಶ್ಯಾಸನ, ಈಗ ಸ್ವಲ್ಪ ಹೊತ್ತಿನ ಕೆಳಗೆ
ಸಾರ್ವಭೌಮರು ಈಗೇಕೆ ಆರ್ಭಟಿಸಿ ಕೂಗಿಕೊಂಡರು? ಸುಯೋಧನ, ಅಪ್ರತಿಮ ವೀರನು, ಹತುಳಭುಜ ಬಲಪರಾಕ್ರಮಿಯಾದ ನೀನು ಈ ರೀತಿ ಆರ್ಭಟಿಸಿ ಕೂಗಿಕೊಳ್ಳುವುದೇ ಏಕೆ? ಏನಾಯಿತು ಹೇಳು ಸುಯೋಧನ, ಹೇಳು. ಆಗುವುದಿನ್ನೇನು ಕರ್ಣ? ನನ್ನ ಸಮರದ ಉತ್ಸಾಹದ ತೋಳ್ಬಲಗಳು ಆ ಪಾಂಡವರ ಅಪಮಾನದ ಸಂಕೋಲೆಗಳಿಗೆ ಸಿಕ್ಕಿ ಬಂದಿಯಾಗಿದೆ ಕರ್ಣ, ಬಂದಿಯಾಗಿದೆ. ಆಬಲೆಯ ನಗುವಿನ ಲಹರಿ ಮುಗಿಲೇರಿ ಈ ಸಾರ್ವಭೌಮನ ಮುಖದ ಮುಂದೆ ನಿಂತು ಹಣಕಿಸಿ ಕೊಂದು ಬಿಟ್ಟಿದೆ ಕರ್ಣ, ಕೊಂದು ಬಿಟ್ಟಿದೆ. ಕರ್ಣ, ನಾನಿನ್ನು ಬದುಕಿರಬಾರದು ಕರ್ಣ, ನಾನಿನ್ನು ಬದುಕಿರಬಾರದು. ಸುಯೋಧನ, ಏನು ನೀನು ಹಾಡುತ್ತಿರುವ ಮಾತುಗಳು? ಈ ಅಪಮಾನಕ್ಕೆ ನೀನು ಸಾಯುವ ಮಾತನಾಡುವುದೇ? ನೀನೇ ಆಧಾರವೆಂದು ನಂಬಿರುವ ನನ್ನಲ್ಲಿ ನಂಬಿಕೆ ಇಡು. ನಾ ಮಾಡುವ ಯುದ್ಧವನ್ನು ನೀನೇ ನೋಡುವೆಯಂತೆ. ಜಗತ್ತಿನ ಕತ್ತಲೆಯನ್ನು ಒಡೆದಟ್ಟಿ ಸೂರ್ಯನೊಬ್ಬನೇ ಬೆಳಗುವಂತೆ ರಣರಂಗದಲ್ಲಿ ಪಾಂಡವರ ಹುಟ್ಟಡಗಿಸಿ ಈ ಭೂಮಿಗೆ ಕೌರವೇಶ್ವರನೊಬ್ಬನೇ ಸಾರ್ವಭೌಮನೆಂದೆನಿಸುವಂತೆ ಮಾಡುತ್ತೇನೆ. ಸಮಾಧಾನದಿಂದಿರು ಸುಯೋಧನ, ಸಮಾಧಾನದಿಂದಿರು. ಬಲೆ 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 ಹಳಿಯಂದಿರು ನಿರ್ದಿಷ್ಟ ಕಾಲ ಚಿಂತಿಸಿ ಗುರಿಯನ್ನೇ ಮುಟ್ಟಿಬಿಟ್ಟಿದ್ದಾರೆ. ಯುವರಾಜ ದುಶ್ಯಾಸನ, ಅಂಗರಾಜ್ಯಾಧಿಪತಿ ಕರ್ಣ, ಏಕಯ್ಯ ವಿಳಂಬ ಮಾಡುತ್ತಿರುವಿರಿ? ಆದಷ್ಟು ಬೇಗ ಸಾರ್ವಭೌಮರ ಅಂತಿಮ ಯಾತ್ರೆಯನ್ನು ಮಾಡಿಯೇ ಮುಗಿಸೇ ಬಿಡೋಣ. ಸುಯೋಧನ, ಏಕಯ್ಯ ವಿಳಂಬ ಮಾಡುತ್ತಿರುವೆ? ಸಾಯಲು ಸಿದ್ಧನಾಗಯ್ಯ, ಸಿದ್ಧನಾಗೋ. ಆ ಭೀಮ ದ್ರೌಪದಿಯರ ಹಣಕದ ಅಗ್ನಿ ಜ್ವಾಲೆಯಲ್ಲಿ ಬೆಂದು ಹೋಗಿರುವ ಈ ನನ್ನ ಮನಸ್ಸನ್ನು ನಿನ್ನ ಕುಹಕ ಮಾತುಗಳಿಂದ ನನ್ನನ್ನು ಕೊಲ್ಲುತ್ತಿರುವೆಯಾ ಸೌಬಲ ರಾಜ? ಅಯ್ಯೋ ಅಯ್ಯೋ, ನಾನಿನ್ನು ಬದುಕಿರಬಾರದು, ನಾನಿನ್ನು ಬದುಕಿರಲೇಬಾರದು. ಅದನ್ನೇ ನಾನು ಹೇಳುತ್ತಿರುವುದು. ನೀನಿನ್ನು ಬದುಕಿರಬಾರದು, ಸತ್ತ ಬಿಡಬೇಕು, ಸಾಯಲೇಬೇಕು, ಸರ್ವನಾಶವಾಗಲೇಬೇಕಯ್ಯ. ಅಯ್ಯೋ ಹುಚ್ಚ, ಪ್ರತಿಯನ್ನಾಗಿ ಕೊಡುವುದು ನಿನ್ನ ಆತ್ಮಹತ್ಯವಲ್ಲವೋ ಬೆಪ್ಪೆ? ಪ್ರತಿಕಾರಕ್ಕಾಗಿ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ ಒಪ್ಪಿಸಬೇಕಯ್ಯ ಈ ನಿನ್ನ ಪ್ರಾಣವನ್ನಲ್ಲ. ಮಾವ, ನಮಗಾಗಿರುವಂತಹ ಅಪಮಾನಕ್ಕೆ ಯಾವುದಾದರೂ ಒಂದು ಮಾರ್ಗವನ್ನು ಕಲ್ಪಿಸಲೇಬೇಕು ಮಾವ. ಹೌದು ಸುಯೋಧನ, ಶೃಂಗಾರ ಕನಕಾಮಯ ವಜ್ರ ವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವ ಆ ಇಂದ್ರಪ್ರಸ್ಥದಿಂದಲ್ಲವೇ ಆ ಭೀಮ ದ್ರೌಪದಿ ನಿನ್ನನ್ನು ನೋಡಿ ಅಣಕಿ ನಕ್ಕಿದ್ದು? ಹೌದು ಮಾವ. ಹಾಗಾದರೆ ಆ ಇಂದ್ರಪ್ರಸ್ಥವನ್ನೇ ಇಲ್ಲದಂತೆಯೇ ಮಾಡಿಬಿಟ್ಟರೆ ಅದು ಹೇಗೆ ಸಾಧ್ಯ ಶಕುನಿ? ಏಕೆ ಸಾಧ್ಯವಿಲ್ಲ ಕರ್ಣ? ಏಕೆಯ ಸುಯೋಧನ, ನನ್ನ ಮಾತಿನಲ್ಲಿ ನಿನಗೆ ಸಂದೇಹವೇ? ಮಾವ, ನಿನ್ನ ಮಾತುಗಳನ್ನು ನಂಬಿಕೊಂಡಲ್ಲವೇ ನಮಗಿಂತ ಅವಮಾನವಾಗುವುದು. 11 ಅಕ್ಷೋಹಿಣಿ ಸೈನ್ಯ ದಳ, ಅಪರಿಮಿತವಾದ ಶಸ್ತ್ರಾಸ್ತ್ರ ಪಡೆಗಳು, ಇವೆಲ್ಲವೂ ಸಾಲದೆ ಕೆಚ್ಚದೆಯ ಕೇಸರಿಗಳಾದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ, ಭಗದತ್ತ, ಬಾಗ್ಲೀಕ, ವಿಂದಾನು, ವಿಂದಾತರುಗಳಿದ್ದುಕೊಂಡು ಕೇವಲ ಒಂದೇ ಒಂದು ರಥದಿಂದ ಕುಳಿತುಕೊಂಡು ಬಂದ ಒಬ್ಬ ವೈರಿಯನ್ನು ಸಂಹರಿಸಲಾಗದೆ ಅವನ ಒಂದೇ ಒಂದು ಬಾಣದಿಂದ ಅಸಂಖ್ಯಾತ ಸೈನ್ಯವೆಲ್ಲವೂ ಪ್ರಜ್ಞಾಶೂನ್ಯರಾಗಿ ನಿದ್ರಿಸಬೇಕಾಯಿತು. ನಿಮ್ಮ ಮಾತುಗಳನ್ನು ನಾನು ನಂಬುವುದಿಲ್ಲ ಮಾವ. ಸುಯೋಧನ, ಚಿಂತಿಸಬೇಡ. ನೀವು
ಪಗಡೆದಾಳಗಳು. ಪಗಡೇದಾಳಗಳು ಇವು ಸಾಮಾನ್ಯ ಪಗಡೇದಾಳಗಳಲ್ಲ. ಈ ಶಕುನಿಯ ಸಂಕಲ್ಪವನ್ನು ಈಡೇರಿಸಬಲ್ಲ ಸಂಪ್ರೀತ ದಾಳಗಳು. ಇವುಗಳ ಸಹಾಯದಿಂದ ನಿನ್ನ ಸೇಡನ್ನು ತೀರಿಸಿಕೊಳ್ಳಬಹುದು. ಕೇಳಿದಷ್ಟು ಬಿಳಿಸಬಲ್ಲೆ. ಆ ಪಾಂಡವರಿಗೆ ಸೂಜಿಯ ಮುನೆಯಷ್ಟು ರಾಜ್ಯ ಸಿಗದಂತೆ ಮಾಡಬಲ್ಲೆ. ನನ್ನ ಮಾತಿನಲ್ಲಿ ನಿನಗೆ ಸಂದೇಹವಿದ್ದರೆ ಒಂದು ಬಾರಿ ಪರೀಕ್ಷಿಸುವೆಯಾ? ಸರಿ ಮಾವ, ನಾನು ಗೆಲ್ಲುವುದಾದರೆ ಬಾ ಹಾಕು ನೋಡೋಣ. 1, 5. ಎಲೆಯೇ ಶಕುನಿಯ ಸಂಕಲ್ಪಗಳನ್ನು ಈಡೇರಿಸಬಲ್ಲ ಭೂತದಾಳಗಳೇ, ಈಗ ನಿಮ್ಮ ಸಹಾಯ ನನಗೆ ಅಗತ್ಯ. ಸುಯೋಧನ ಸಾಮ್ರಾಟ ಗೆಲ್ಲುವುದಾದರೆ ಸುಯೋಧನ ಎಷ್ಟು ಕೇಳಿದೆ? 1, 5. 1, 5. ಸುಯೋಧನ ಸಾಮ್ರಾಟನ ಗೆಲ್ಲುವುದಾದರೆ 1, 5. ನೋಡಿದೆಯಾ ಸುಯೋಧನ ಈ ನಿನ್ನ ಮಾವನ ಕೈ ಚಳಕ? ಭಲೆ ಮಾವ ಭಲೆ. ನಿನ್ನ ತಲೆ ಸಂಶಯದ ಬಲೆ, ಅದರೊಳಗಿರುವುದು ನಾನಾ ತರದ ಕಲೆ. ಕಂಡಿಡಿದವನು ನೀನೊಬ್ಬನೇ ಈ ಕುರುರಾಯನ ಬೆಲೆ. ಮಾವ, ಹಾಗಾದರೆ ಆ ಪಾಂಡವರನ್ನು ಕರೆಸುವ ಬಗೆ ಹೇಗೆ ಮಾವ? ಸುಯೋಧನ, ನಿಮ್ಮ ತಂದೆಯನ್ನು ಕಂಡರೆ ಪಾಂಡವರಿಗೆ ಪಂಚಪ್ರಾಣ. ಅದರಲ್ಲಿಯೂ ಆ ವಿದುರನ ಮೇಲೆ ಬಹಳ ನಂಬಿಕೆ. ಈಗಿರುವಾಗ ನಿಮ್ಮ ತಂದೆಯವರಿಗೆ ತಿಳಿಸಿ ವಿದುರನನ್ನು ಪಾಂಡವರ ಬಳಿಗೆ ಕಳಿಸಿದರೆ ವಿದುರನ ಮಾತಿಗೆ ತಪ್ಪದೆ ಪಾಂಡವರು ಬಂದೇ ಬರುವರು. ಸರಿ ಮಾವ, ನಿನ್ನಿಷ್ಟದಂತೆ ತಂದೆಯವರ ಬಳಿಗೆ ಹೋಗಿ ಆ ಪಾಂಡವರನ್ನು ನಾಳೆ ಕರೆತರುವಂತೆ ಮಾಡುತ್ತೇನೆ. ಇನ್ನು ಪಾಂಡವರು ಬಂದೇ ಬರುವರು. ಬಂದ ಮೇಲೆ ಪಗಡೆ ಹಾಡೇ ಆಡುವರು. ಹಾಡಿದ ಮೇಲೆ ಸೋತೇ ಸೋಲವರು. ಸೋತ ಮೇಲೆ ಪಾಂಡವರ ಗತಿ ಪಾಂಡವರ ಗತಿ ಅದೋ ಗತಿ, ಅದೋ ಗತಿ. ಸ್ವಾಮಿ ಸ್ವಾಮಿ ಸ್ವಾಮಿ. ದೇವಿ, ಈ ಕೆಚ್ಚೆದೆಯ ಸಾಮ್ರಾಟ ಸುಯೋಧನನ ಪಟ್ಟ ಮೈಸಿಯಾದ ನೀನು ಈ ರೀತಿ ಭಯದಿಂದ ಚೀರಿದೆ ಏಕೆ ದೇವಿ? ಸ್ವಾಮಿ, ನಾನು ಎಂದೂ ಕಾಣದ ಭಯಂಕರವಾದ ಸ್ವಪ್ನವೊಂದನ್ನು ಕಂಡು ಭಯಭೀತಳಾದೆ ಸ್ವಾಮಿ. ಭಯ, ಅಂಜಿಕೆ, ಅಂಜುವವರಿಗೆ ನಂಜುಣಿಸುವ ಗಂಡೆದೆಯ ದೋರ್ದಂಡ ಈ ರಣಪ್ರಚಂಡನ ಸಾಮ್ರಾಟಿ ವರಸತಿ ಭಾನುಮತಿಗೆ ಭಯವೇ? ಅದಾವ ಕನವು ಹೇಳು ದೇವಿ. ಸ್ವಾಮಿ, ನಾನು ಕಂಡ ಕನಸು ಅಚ್ಚಳಿಯದು. ಹುತ್ತದಲ್ಲೊಂದು ಘಟಸರ್ಪ ತನ್ನ ಪರಿವಾರದೊಡನೆ ಸೌಖ್ಯವಾಗಿರುವಾಗ ಎಲ್ಲಿಂದಲೂ ಹಾರಿ ಬಂದ ಗರುಡ ಪಕ್ಷಿ ಆ ಪರಿವಾರವನ್ನೆಲ್ಲ ಕುಕ್ಕಿ ಕುಕ್ಕಿ ಕೊಲ್ಲತೊಡಗಿತು ಸ್ವಾಮಿ. ಆ ದೃಶ್ಯವು ನನ್ನ ಕಣ್ಣಿಗೆ ಬಿದ್ದಾಗ ಇದೆಂಥ ಅನ್ಯಾಯವೆಂದು ಕೇಳಿದೆ. ನನ್ನ ಧ್ವನಿಯನ್ನು ಕೇಳಿದ ತಕ್ಷಣ ಆ ಗರುಡ ಪಕ್ಷಿಯು ಸರ್ಪವನ್ನು ಬಿಟ್ಟು ನನ್ನ ಬಳಿಯಲ್ಲಿ ಹಾರಿ ಬಂದು ನಿನಗೂ ಸಹ ಇದೇ ಪರಿಸ್ಥಿತಿ ಬರುವುದು ಎಂದು ಹೇಳಿ ಹಾರಿ ಹೋಯಿತು ಸ್ವಾಮಿ, ಹಾರಿ. ದೇವಿ, ಆ ಕೆಟ್ಟ ಕನಸಿಗೆ ತಕ್ಕ ಶಾಂತಿ ಮಾಡಿಸಿದರಾಯಿತು. ಶಾಂತಿ ಶಾಂತಿ ಇನ್ನೆಲ್ಲಿಯ ಶಾಂತಿ ಸ್ವಾಮಿ? ಎಂದು ಆ ಪಾಂಡವರು ಅಜ್ಞಾತವಾಸದಿಂದ ಮುಕ್ತರಾಗಿ ಬಂದರು ಅಂದಿನಿಂದಲೂ ಈ ರೀತಿಯ ಅಪಶಕನಗಳು ನನ್ನ ಕಣ್ಣಿಗೆ ಕಾಣುತ್ತಲೇ ಇರುವವು ಸ್ವಾಮಿ. ದೇವಿ, ಅಜಯ ಚಂದ್ರಕುಲದ ಅರಸನ ವೀರ ರಮಣೀಯಳಾದ ನೀನು ಈ ಅಲ್ಪ ಅಪಶಕುನಗಳಿಗೆ ಅಂಜುವುದೇ? ಸ್ವಾಮಿ, ನಾನು ನನಗಾಗಿ ಅಂಜುತ್ತಿಲ್ಲ, ನಿಮಗಾಗಿ, ನನ್ನ ಈ ಮಾಂಗಲ್ಯದ ಉಳುವಿಗಾಗಿ ತವಕ ಪಡುತ್ತಿರುವೆ ಸ್ವಾಮಿ. ಎಂತಹ ಹುಚ್ಚಳೆ ನೀನು! ಅಖಂಡ ವೀರ ಸಮರ ಪಟುಗಳಿಂದ ಕೂಡಿರುವ ಈ ಕುರುಪತಿಯ ವಜ್ರ ವೈಭವವೆಲ್ಲಿ? ಅಲ್ಪ ವೀರಾಟಾದಿಗಳಿಂದ ಕೂಡಿರುವ ಯಕ್ಕಚ್ಚಿತ ಪಾಂಡವರ ಅಲ್ಪ ಬಲವೆಲ್ಲಿ? ಸ್ವಾಮಿ, ಭಾವನವರಾದ ಧರ್ಮನಂದನರು ಸಂಜಯನೊಂದಿಗೆ ಹೇಳಿ ಕಳಿಸಿದ ಸಂದೇಶವೇನು? ದೇವಿ, ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಬರುತ್ತಿರುವನಂತೆ. ಹೌದೇನು? ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಬರುತ್ತಿರುವಾಗ ನೀವು ಸಂಧಿಗೆ ಸಮ್ಮತಿಸುವುದು ಒಳ್ಳೆಯದು. ಅದೆಂದಿಗೂ ಸಾಧ್ಯವಿಲ್ಲ. ಬಾನು
ನಾನು ನಿರ್ಧರಿಸಿದರೆ ಉಳಿವು, ಇಲ್ಲ ಅಳಿವು. ಈ ಛಲದಂಕ ಮಲ್ಲನ ಛಲವೆಂದಿಗೂ ಅಚಲಿಸದು ದೇವಿ, ಅಚಲಿಸದು. ಅಂದರೆ ಅಂದರೆ ನೀವು ಯುದ್ಧವನ್ನೇ ಬಯಸುವಿರೇನು? ಹೌದು. ಆ ಪುಂಡ ಪಾಂಡವರ ರಕ್ತದೋ ಕುಳಿಯಲ್ಲಿ ಈಜಾಡಿ ಜಯವನ್ನು ಸಾಧಿಸದೆ ಬಿಡುವುದಿಲ್ಲ. ಇದು ಈ ದುರ್ಯೋಧನನ ಸಿದ್ಧಾಂತ. ಅಂದರೆ ನಾನು ಕಂಡ ಕನಸು ಸತ್ಯವಾಗಲೇಬೇಕು. ದೇವಿ, ಆ ಕೆಟ್ಟ ಕನಸಿಗೆ ತಕ್ಕ ಶಾಂತಿ ಮಾಡಿಸಲು ಈಗಲೇ ನಮ್ಮ ರಾಜಪುರೈತರಿಗೆ ತಿಳಿಸುವೆನು. ನೀನಿನ್ನು ಧೈರ್ಯದಿಂದಿರು ಬಾನು, ನಾನಿನ್ನು ಬರುತ್ತೇನೆ. ಧೈರ್ಯ ಧೈರ್ಯ ಇನ್ನೆಲ್ಲಿಯ ಧೈರ್ಯ? ಅಂದು ರಾಜಸಭೆಯಲ್ಲಿ ದ್ರೌಪದಿ ಸಮೇತರಾಗಿ ಪಾಂಡವ ವೀರರು ಒಬ್ಬೊಬ್ಬರಾಗಿ ಅಬ್ಬರಿಸಿ ಮಾಡಿದ ಪ್ರತಿಜ್ಞೆಗಳು ಇಂದಿಗೂ ನನ್ನ ಕರ್ಣದಲ್ಲಿ ಭೋರ್ಗರಿಸುತ್ತಿವೆ. ಇನ್ನೆಲ್ಲಿಯ ಧೈರ್ಯ? ಪರಮಾತ್ಮ, ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು.